ವಾಲ್ಪಾறை ಅಭಿವೃದ್ಧಿ ತಂದ ದುರಂತ ಲೇಖನವನ್ನು ಬರೆದವರು ಕೃಪಕರ ಸೇನಾನಿ ಹಾಗೆ ಕೆ ಪುಟ್ಟಸ್ವಾಮಿ. ಇದೇನು 18ನೇ ಶತಮಾನದ ಕೊನೆ ಭಾಗ ಆಗಿತ್ತು. ಅವಾಗ ಬ್ರಿಟಿಷರ ಎಲ್ಲ ಕಡೆ ಆಧಿಪತ್ಯವನ್ನು ಸಾಧಿಸಿದಂಥ ಸಮಯ ಆಗಿತ್ತು. ಅಲ್ಲಿ ನಮ್ಮ ಭಾರತದಲ್ಲಿ ಅನನ್ಯ ಜೀವ ಸಂಕಲನಗಳು ಸಮೃದ್ಧವಾಗಿ ಪಶ್ಚಿಮ ಘಟ್ಟದಲ್ಲಿ ಸಿಗ್ತಿದ್ವು. ಒಂದು ದಟ್ಟ ಅರಣ್ಯ ಪ್ರದೇಶ ಇತ್ತು. ಅದು ಯಾರು ಹೆಸರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಗಗನಚುಂಬಿ ಮರಗಳಂತ ಎಷ್ಟು ದೊಡ್ಡದಾಗಿ ಮೇಲ್ಛಾವಣಿಯನ್ನು ಭೇದಿಸುತ್ತಿದ್ದಂದ್ರೆ ಭೂಸ್ಪರ್ಶ ಮಾಡೋ ಸೂರ್ಯ ಕಿರಣಗಳು ಸೆನೆತಿದ್ವಂತೆ. ಅಂತಹ ದಟ್ಟವಾದ ಕಾಡು ನಾಡುಗಳ ನಡುವೆ ಹುಲ್ಲು ಕಲ್ಲುಗಳ ಅನಂತ ಬಯಲಾದಂಥ ಪ್ರದೇಶ ಆಗಿತ್ತಂತೆ. ಏಕತನದ ಮುರಿಯುವ ಶೋಲ ಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶ ಬರದಂತೆ ಹರಿಯುವ ಹಳ್ಳಕೊಳ್ಳಗಳಿದ್ವಂತೆ. ಕಗ್ಗತ್ಲಾಗಿ ಕಾಣುತ್ತಿದ್ದಂಥ ಆಫ್ರಿಕಾ ಯಾರಿಗೂ ಗೊತ್ತಾಗಿರ್ಲಿಲ್ಲಲ್ಲ. ಅದೇ ರೀತಿ ಇದು ಕುರಿತ ಪ್ಲೇಸ್ ಯಾರಿಗೂ ಗೊತ್ತಿರಲಿಲ್ಲ. ನಂತರ ದಿನಗಳಲ್ಲಿ ವಾಲ್ಪಾರೆ ಎಂದು ನಾಮಕರಣಗೊಂಡಿತು. ವಾಲ್ಪಾರೆ ಅಂದ್ರೆ ಏನು? ಕಲ್ಲುಗಳಿಂದ ಆವೃತವಾದಂತಹ ಒಂದು ಪ್ರದೇಶ. ಪರೆ ಅಂದ್ರೆ ಕಲ್ಲು ಅಂತ ಅರ್ಥ. ಈ ನಿಗೂಢ ಪ್ರದೇಶವನ್ನು ಅಂತರಂಗವನ್ನು ತುಂಬಾ ದಿವಸ ಇರಲಿಲ್ಲ. ಒಂದು ಬ್ರಿಟಿಷ್ ಅವರು ಇದನ್ನ ಕಂಡುಹಿಡಿತಾರೆ. ಬ್ರಿಟಿಷ್ ಅವರಿಗೆ ಹೊಸದನ್ನು ಸಂಶೋಧನೆ ಮಾಡುವುದು, ಅನ್ವೇಷಣೆ ಮಾಡುವುದು ಅವರ ಪ್ರವೃತ್ತಿಯಾಗಿ ಬಂದಿರುವಂತಹ ಗುಣ ಆಗಿರ್ತದೆ. 1890ರಲ್ಲಿ ಕಾರ್ಲ್ ಮಾರ್ಷ್ ಎಂಬ ವ್ಯಕ್ತಿ ಬ್ರಿಟಿಷ್ ಅವರು ಕುದುರೆ ಏರ್ಕೊಂಡು ಏನ್ ಮಾಡ್ತಾರೆ, ಕೊಯಂಬತ್ತೂರಿನಿಂದ